ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಇವತ್ತು ಕೊಬ್ಬರಿ ಹೋಳಿಗೆ ಮಾಡುವುದು ಹೇಗೆ ನೋಡ್ಕೊಂಬರೋಣ ಬನ್ನಿ ಗೈಸ್. ಮೊದಲಿಗೆ ಅಕ್ಕಿ ಹಿಟ್ಟು, ಜಾರಿಗೆ ಹಾಕಿದ ಹಸೆ ಕೊಬ್ಬರಿ, ನೆಕ್ಸ್ಟ್ ಬೆಲ್ಲ, ಸ್ಟೋವಲ್ಲಿ ಬಾಳಿಗೆಯನ್ನು ಇಡಬೇಕು ಗೈಸ್. ಅದರಲ್ಲಿ ಅಕ್ಕಿ ಹಿಟ್ಟು ಹಾಕಿ ಚೆನ್ನಾಗಿ ಹುರ್ಕೋಬೇಕು ಗೈಸ್, ಲೋ ಫ್ಲೇಮಿನಲ್ಲಿ ಇಟ್ಟು. ಸ್ವಲ್ಪ ತುಪ್ಪವನ್ನು ಹಾಕಬೇಕು ಗೈಸಿಗೆ, ಚೆನ್ನಾಗಿ ಹುರ್ಕೋಬೇಕು ಗೈಸ್. ನೆಕ್ಸ್ಟ್ ಹುರ್ಕೊಂಡ್ಮೇಲೆ ಗೈಸ್ ಒಂದು ಬೌಲಲ್ಲಿ ತೆಗೆದಿಟ್ಕೋಬೇಕು ಗೈಸ್ ಹುರಿದಿದ್ದನ್ನು. ನೆಕ್ಸ್ಟ್ ಗೈಸ್ ಸ್ಟೋವ್ ಹಚ್ಚಿ ಒಂದು ಡಬರಿಯನ್ನು ಇಟ್ಟು ಅದಕ್ಕೆ 1 ಲೋಟ ನೀರು ಹಾಕಬೇಕು ಗೈಸ್. ಹಾಕಿ ಅದಕ್ಕೆ ಸ್ವಲ್ಪ ಬೆಲ್ಲವನ್ನು ಹಾಕಿ ಕರಗಿಸ್ಬೇಕು ಗೈಸ್. ಅದು ಕುದಿ ಬಂದಾಗ ಅದಕ್ಕೆ ಮಿಕ್ಸ್ ಮಾಡಿದ್ದು ಜಾರಿಗೆ ಹಾಕಿದ್ದು ಕೊಬ್ಬರಿಯನ್ನು ರುಬ್ಬಿದ್ದು ಹಾಕಿ, ನೆಕ್ಸ್ಟ್ ಹುರಿದಿಟ್ಟ ಅಕ್ಕಿ ಹಿಟ್ಟನ್ನು ಇದಕ್ಕೆ ಹಾಕಬೇಕು ಗೈಸ್. ಸ್ವಲ್ಪ ಸ್ವಲ್ಪ ಹಾಕಿ ತಿರುಗಿಸ್ಬೇಕು ಗೈಸ್. ಸ್ವಲ್ಪ ಸ್ವಲ್ಪ ಅಕ್ಕಿ ಹಿಟ್ಟು ಹಾಕಿ ತಿರುಗಿಸ್ಬೇಕು ಗೈಸ್, ಗಟ್ಟಿಯಾಗಿಂದ ಇಳಬೇಕು ಗೈಸ್. ನೆಕ್ಸ್ಟ್ ಒಂದು ಪ್ಲೇಟಲ್ಲಿ ಮೈದಾ ಹಿಟ್ಟು ತಗೊಂಡು ಅದನ್ನು ಚೆನ್ನಾಗಿ ನಾದ್ಕೋಬೇಕು ಗೈಸ್. ನಾದಿ ಇಟ್ಕೊಂಡ ನಂತರ ಗೈಸ್ ಚಿಕ್ಕದಾಗಿ ಉಳ್ಳಿಯನ್ನು ಹರಿದು ಇಟ್ಕೋಬೇಕು ಗೈಸ್. ಅದನ್ನು ಹರಿದ ಮೇಲೆ ಚಿಕ್ಕದಾಗಿ ಲಟ್ಟಿಸ್ಬೇಕು ಗೈಸ್. ಇಷ್ಟು ಲಟ್ಟಿಸಿದ ನಂತರ ಚಿಕ್ಕದಾಗಿ ಉಂಡೆಯನ್ನು ಮಾಡಿ ಪಾಕವನ್ನು ಇಟ್ಕೋಬೇಕು ಗೈಸ್. ಪಾಕವನ್ನು ಇಟ್ಟುಕೊಂಡ ನಂತರ ಗೈಸ್ ಅದನ್ನೇ ಹೀಗೆ ತುಂಬಬೇಕು ಗೈಸ್. ತುಂಬಿದ ನಂತರ ಚಿಕ್ಕದಾಗಿ ಲಟ್ಟಿಸ್ಕೋಬೇಕು ಗೈಸ್. ಹೀಗೆ ಲಟ್ಟಿಸ್ಕೊಂಡ ಮೇಲೆ ದೋಸೆ ಹಂಚನ್ನು ಇಟ್ಟು ಗ್ಯಾಸಿನಲ್ಲಿ ಅದನ್ನೇ ಬೇಯಿಸಬೇಕು ಗೈಸ್. ನೋಡಿ, ನಂತರ ಹೋಳಿಗೆಯನ್ನು ಹೊಳಿಸಿ ಹಾಕಬೇಕು ಗೈಸ್. ಹಾಕಿದ ಮೇಲೆ ಬೈದಿಂದ ಮತ್ತೊಮ್ಮೆ ಹೊಳಿಸಿ ಹಾಕಬೇಕು ಗೈಸ್. ಹಾಕಿಂದ ಹೀಗೆ ತೆಗೆದು ಪ್ಲೇಟಲ್ಲಿ ಹಾಕಬೇಕು ಗೈಸ್. ನೋಡಿ ಹೋಳಿಗೆ ಹೇಗಿದೆ. ನಂತರ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.